ಮಾಡುತ್ತಾ ದೃಶ್ಯ ಮಾಧ್ಯಮ ಹಾಗೂ ಮಾಡಿ ಯಾರು ಅರ್ಹ ವಿದ್ಯಾರ್ಥಿಗಳು ನೀಟಿನಲ್ಲಿ ಪಾಸ್ ಆಗ್ತಾರೋ ಅವರಿಗೆ ಸೀಟ್ ಇಲ್ಲದಂತೆ ಮಾಡಿದ ಈ ನರೇಂದ್ರ ಮೋದಿಗೆ ಧರ್ಮೇಂದ್ರ ಪ್ರಧಾನಿಗೆ ಅಮಿತ್ ಶಾಗೆ ವಂಚಕ ಕೇಂದ್ರ ಸರ್ಕಾರಕ್ಕೆ ಡೌನ್ ಡೌನ್ ಬಿಜೆಪಿ ಜೀವನದ ಜೊತೆ ಚೆಲ್ಲಾಟ ಮಾಡ್ತಾರೆ ಕೇಂದ್ರ ಸರ್ಕಾರಕ್ಕೆ ಯೂತ್ ಕಾಂಗ್ರೆಸ್ ರಾಹುಲ್ ಗಾಂಧಿ ಡಿಕೆ ಶಿವಕುಮಾರ್ ರಕ್ಷಿತ್ ರಾಹುಲ್ ಗಾಂಧಿ ನರೇಂದ್ರ ಮೋದಿಗೆ ಧಿಕ್ಕಾರ ವಿದ್ಯಾರ್ಥಿಗಳಿಗೆ ಲಾಠಿ ನೀಡಿದಂತ ಕೇಂದ್ರ ಸರ್ಕಾರಕ್ಕೆ ವಿದ್ಯಾರ್ಥಿಗಳ ಜೊತೆ ಚೆಲ್ಲಾಟ ಮಾಡಿದ ಕೇಂದ್ರ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ ಚೆಲ್ಲಾಟ ಮಾಡಿದ ಬಿಜೆಪಿ ಸರ್ಕಾರ ದೇಶದಲ್ಲಿ ಆಗ್ತಕ್ಕಂಥ ಎಲ್ಲ ವಿದ್ಯುನ್ಮಾನಗಳು ತಮಗೆಲ್ಲ ತಿಳಿದಿದೆ. ದೇಶದಲ್ಲಿ ಏನು ಇವತ್ತು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ. ಅದರಿಂದಾಗಿ ಒಂದಷ್ಟು ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ. ಇದರ ವಿರುದ್ಧವಾಗಿ ವಿದ್ಯಾರ್ಥಿಗಳೆಲ್ಲ ದೆಹಲಿಯ ಜಂತರ್ ಮಂತರ್ನಲ್ಲಿ ಏನು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ಶಾಂತಿಯುತವಾಗಿ ಸಂವಿಧಾನ ಕೊಟ್ಟಂತ ಹಕ್ಕಿನ ಮೂಲಕ. ಅದರ ವಿರುದ್ಧವಾಗಿ ಒಂದು ಸರ್ವಾಧಿಕಾರ ಧೋರಣೆಯನ್ನೇನು ಸರ್ಕಾರ ಕೈಗೊಳ್ತಿದೆ, ಇದರ ವಿರುದ್ಧವಾಗಿ ಯುವ ಕಾಂಗ್ರೆಸ್ ಅನ್ನು ಧ್ವನಿ ಎತ್ತಿದೆ. ಛಾತ್ರೋಂ ಕಿ ಗೂಂಜ್ ಎನ್ನುವ ಒಂದು ವಿಚಾರದ ಮೂಲಕ ಇಡೀ ದೇಶವ್ಯಾಪ್ತಿಯಲ್ಲಿ ಏನು ಆಂದೋಲನ ಎದ್ದಿದೆ, ಇದಕ್ಕೆ ಎಲ್ಲ ದೇಶದ ವಿದ್ಯಾರ್ಥಿಗಳ ಬೆಂಬಲವನ್ನು ಕೊಡಬೇಕು. ಯುವ ಕಾಂಗ್ರೆಸ್ ಸದಾ ವಿದ್ಯಾರ್ಥಿಗಳ ಪರವಾಗಿದೆ. ದೇಶದಲ್ಲಿ ಸರ್ವಾಧಿಕಾರವನ್ನು ನಡೀಲಿಕ್ಕೆ ನಾವು ಬಿಡುವುದಿಲ್ಲ. ಈ ಮುಖಾಂತರ ದೇಶದ ಒಂದು ಸರ್ವಾಧಿಕಾರ ಸರ್ಕಾರಕ್ಕೆ ಒಂದು ತೀಕ್ಷ್ಣವಾದ ಉತ್ತರವನ್ನು ಕೊಡ್ತಕ್ಕಂಥ ಕೆಲಸ ಯುವ ಕಾಂಗ್ರೆಸ್ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲೂ ಕೂಡ
ಯಾವುದೇ ರೀತಿ ದೇಶದ ಜನರಿಗೆ ಅನ್ಯಾಯವಾದಂಥ ಸಂದರ್ಭದಲ್ಲಿ ಯುವ ಕಾಂಗ್ರೆಸ್ ಅವರೊಟ್ಟಿಗೆ ನಿಲ್ತಕ್ಕಂಥ ಕೆಲಸ ಮಾಡ್ತದೆ. ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ ಅವರ ವಿರುದ್ಧವಾಗಿ ಒಂದು ಅಮಾನುಷವಾಗಿ ನಡ್ಕೊಂಡಂತಹ ಈ ಸರ್ಕಾರದ ವಿರುದ್ಧ ಯುವ ಕಾಂಗ್ರೆಸ್ ದೇಶವ್ಯಾಪ್ತಿ ಆಂದೋಲನ ಪ್ರತಿಭಟನೆಯನ್ನ ನಿರಂತರವಾಗಿ ಮಾಡ್ತಾ ಇರ್ತದೆ. ನ್ಯಾಯ ಸಿಗುವವರೆಗೆ ಈ ಪ್ರತಿಭಟನೆ ನಿಲ್ಲುವುದಿಲ್ಲ ಅನ್ನೋ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇದರ ನೈತಿಕ ಹೊಣೆಯನ್ನ ಹೊತ್ತು ದೇಶದ ಸಚಿವರಾದಂತಹ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡಬೇಕು. ಈ ಮೂಲಕ ಇದಕ್ಕೆ ಒಂದು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಬೇಕಂತ ನಾವು ಕೇಳ್ಕೊಳ್ತಿದ್ದೇವೆ. ದಕ್ಷಿಣ ಭಾರತದಲ್ಲಿ ನಾವು ಬೆಳ್ತಂಗಡಿಯಿಂದ ನಾವು ಇಲ್ಲಿ ರಣಕಾಲೆಯನ್ನು ನಾವು ಮೊಳಗಿಸ್ತಾ ಇದ್ದೇವೆ. ವಿದ್ಯಾರ್ಥಿಗಳ ಜೊತೆ ಯುವ ಕಾಂಗ್ರೆಸ್ ಯಾವತ್ತೂ ಕೂಡ ಅವರ ಕಡೆ ನಿಲ್ತಾ ಇದೆ. ಎರಡನೇ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ನಾವೆಲ್ಲ ರೆಡಿ ಆಗಬೇಕು. ಇವತ್ತಿನ ವಿದ್ಯಾರ್ಥಿಗಳು ನಮ್ಮ ಮುಂದಿನ ಭವಿಷ್ಯದ, ಈ ದೇಶದ ಭವಿಷ್ಯದ ವಿದ್ಯಾರ್ಥಿಗಳ ಮೇಲೆ ಈ ತರ ಲಾಠಿ ಪ್ರಹಾರ ಮಾಡಿರೋದು ನಾವು ತೀವ್ರವಾಗಿ ನಾವು ಇಲ್ಲಿ ಬೆಳ್ತಂಗಡಿ ಯುವ ಕಾಂಗ್ರೆಸ್ ನಾವು ಖಂಡಿಸ್ತಾ ಇದ್ದೇವೆ. ಮುಂದಿನ ದಿನ ಈ ಬೆಳ್ತಂಗಡಿಯಿಂದ ಊದಿದ ರಣಕಾಳೆ ದೆಹಲಿಯ ಜಂತರ್ ಮಂತರ್ ಹಾಗೂ ಪ್ರಧಾನಮಂತ್ರಿಯ ಕಚೇರಿಯವರೆಗೂ ನಾವು ಈ ಹೋರಾಟವನ್ನು ನಾವು ತಗೊಂಡು ಹೋಗ್ತೇವೆ. ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟವಾಡಿರುವಂತಹ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಆಗಿರ್ಲಿ, ಮಕ್ಕಳ ಮೇಲೆ ಲಾಠಿ ಪ್ರಹಾರ ಮಾಡಿರುವಂತಹ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮೇಲೆ ಆಗಿರ್ಲಿ, ಇದೆಲ್ಲವನ್ನ ನೋಡಿ ಕುಳಿತಿರುವಂತಹ ದೇಶದ ಪ್ರಧಾನಮಂತ್ರಿಗಳಾದಂತಹ ಶ್ರೀಯುತ ನರೇಂದ್ರ ಮೋದಿ ಆಗಿರ್ಲಿ, ಎಲ್ಲರ ವಿರುದ್ಧ ನಾವು ಹೋರಾಡಲಿಕ್ಕೆ ತಯಾರಾಗಿದ್ದೇವೆ. ಆ ರಣಕಾಳೆಯನ್ನ ನಾವು ಇವಾಗಲೇ ಬೆಳ್ತಂಗಡಿಯಿಂದ ನಾವು ಇಲ್ಲಿ ಮೊಳಗಿಸ್ತಾ ಇದ್ದೇವೆ. ನಮ್ಮ ವಿದ್ಯಾರ್ಥಿಗಳ ಜೊತೆ ಯಾವತ್ತೂ ಕೂಡ ಯುವ ಕಾಂಗ್ರೆಸ್ ನಾವು ನಿಲ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಬೆಳ್ತಂಗಡಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಮತ್ತು ಯೂತ್ ಕಾಂಗ್ರೆಸ್ ವತಿಯಿಂದ ನಮ್ಮ ದೇಶದಲ್ಲಿ ಇವತ್ತು ಮಕ್ಕಳ ಮೇಲೆ ಏನು ಪ್ರಹಾರಗಳು ನಿರಂತರವಾಗಿ ನೀಟ್ ಪ್ರಶ್ನೆ ಪತ್ರಿಕೆಯಲ್ಲಿ ಸೋರಿಕೆಯನ್ನು ಮಾಡ್ತಾ ಅದರಲ್ಲಿ ವ್ಯಾಪಾರೀಕರಣ ಮಾಡ್ತಾ ಇವತ್ತು ಕೇಂದ್ರ ಸರ್ಕಾರದ ಪ್ರಧಾನಿಯಾಗಿರ್ತಕ್ಕಂಥವರು ವ್ಯಾಪಾರಿಯಾಗಿ ಬಿಟ್ಟಿದ್ದಾರೆ. ಯಾವ ರೀತಿ ಅಂದರೆ ಎಲ್ಲ ದೇಶದ ಸ್ವತ್ತುಗಳನ್ನು ಇನ್ನೊಂದು ಕಂಪನಿಗಳಿಗೆ ಮಾರಾಟ ಮಾಡೋದು, ಆ ಮುಖೇನ ಇಡೀ ದೇಶದ ಸಂಪತ್ತು ಕೆಲವೇ ಜನರ ಕೈಯಲ್ಲಿ ಕೊಡ್ತಕ್ಕಂಥ ಕೆಲಸ, ಆ ಮುಖೇನ ಎಲ್ಲ ಯುವಕರಿಗೆ ನಿರುದ್ಯೋಗದ ಭಾಗ್ಯಗಳನ್ನು ನೀಡ್ತಕ್ಕಂಥ ಒಂದು ಕೆಲಸಗಳನ್ನು ಇವತ್ತು ನರೇಂದ್ರ ಮೋದಿ ಸರ್ಕಾರ ನಿರಂತರವಾಗಿ ಮಾಡ್ತಾಯಿದೆ. ಅದರ ಕೊನೆಯ ಅಂಗ ಕಾಣುತ್ತೆ ಇದು. ಪ್ರಶ್ನೆ ಪತ್ರಿಕೆಗಳನ್ನು ಸೋರಿಕೆ ಮಾಡ್ತಾ ಮಕ್ಕಳ ಮೇಲೆ ದೌರ್ಜನ್ಯ, ಅದನ್ನು ಕೇಳಲಿಕ್ಕೆ ಹೋಗತಕ್ಕಂಥ ಒಂದು ಮಕ್ಕಳು ನ್ಯಾಯವಾಗಿ ಪರ್ಮಿಷನ್ ತಗೊಂಡು ಜಂತರ್ ಮಂತರಲ್ಲಿ ಏನು ಇವತ್ತು ಪ್ರತಿಭಟನೆ ಮಾಡಿದ್ರು, ಅವರ ಮೇಲೆ ಇಲ್ಲ ಸಲ್ಲದ ದೌರ್ಜನ್ಯಗಳು, ಲಾಠಿಯಲ್ಲಿ ಆಣಿ ಹೊಡೆದು ಅದರ ಮುಖೇನ ಜನರಿಗೆ ಹೊಡಿತಕ್ಕಂಥ ಕೆಲಸಗಳನ್ನು, ಮಕ್ಕಳ ಮೇಲೆ ಹೊಡಿತಕ್ಕಂಥ ಕೆಲಸ. ಆನಂತರ ಎಷ್ಟೋ ಮಕ್ಕಳು ಈ ನೀಟ್ ಪರೀಕ್ಷೆಯಿಂದ ಆತ್ಮಹತ್ಯೆ ಮಾಡಿಕೊಂಡ್ರು. ಅದಕ್ಕೆ ಎಲ್ಲ ಜವಾಬ್ದಾರಿ ಹೊತ್ತು ಇವತ್ತು ಧರ್ಮೇಂದ್ರ ಪ್ರಧಾನ್ ಶಿಕ್ಷಣ ಸಚಿವರು ಇವರು ಕೂಡಲೇ ರಾಜೀನಾಮೆ ಕೊಡಬೇಕು, ನೈತಿಕ ಹೊಣೆ ಹೊತ್ತು. ಅದಕ್ಕೆ ಲಾಠಿ ಏಟು ಕೊಟ್ಟು ಮಕ್ಕಳನ್ನು ಸಾವಿಗೆ ಕಾರಣರಾಗ್ತಕ್ಕಂಥ ಅಮಿತ್ ಶಾ ಇವತ್ತು ಹೋಮ್ ಮಿನಿಸ್ಟರ್ ಇದ್ದಾರೆ, ಅವರು ರಾಜೀನಾಮೆ ಕಳ್ತಾ ಇದ್ದೇವೆ. ಹಾಗೂ ಅದನ್ನು ಎಲ್ಲ ವಿಚಾರಗಳನ್ನು ನೈತಿಕ ಹೊಣೆ ಹೊತ್ತು ನರೇಂದ್ರ ಮೋದಿ ಇವತ್ತು ರಾಜೀನಾಮೆ ಕೊಟ್ಟು ಕೆಳಗಿಳಿಬೇಕು. ಇವರಿಗೆ ಅಧಿಕಾರ ಮಾಡಲಿಕ್ಕೆ ಸ್ವಲ್ಪನೂ ಇವತ್ತು ಅವರಲ್ಲಿ ನೈತಿಕ ಜವಾಬ್ದಾರಿ ಅವರ ಹತ್ರ ಇಲ್ಲ. ಅವರಲ್ಲಿ ಯಾವುದೇ ಜವಾಬ್ದಾರಿಗಳು ಇಲ್ಲದೆ ರೀತಿಯಲ್ಲಿ ಇವತ್ತು ವರ್ತಿಸ್ತಿದ್ದಾರೆ. ಇವತ್ತು ದೇಶದ ಎಲ್ಲ ಸಂಸ್ಥೆಗಳನ್ನು ಮಾರಾಟ ಮಾಡುವ ಮುಖಾಂತರನೂ ಯುವಕರಿಗೆ ವಂಚನೆಗಳನ್ನು ಮಾಡ್ತಾ ಇದ್ದಾರೆ. ಆ ಮುಖೇನ ಈ ಹೋರಾಟ ಇಷ್ಟಕ್ಕೆ ಸುಮ್ಮನೆ ಆಗೋದಿಲ್ಲ. ಅಲ್ಲಿಂದ ಡಿಲ್ಲಿವರೆಗೂ ನಾವು ಸಂಸತ್ ಚಲೋ ಕಾರ್ಯಕ್ರಮಗಳನ್ನು ಮುಂದಿನ ದಿನದಲ್ಲಿ ಕೈಗೊಳ್ಳಬೇಕಾಗತ್ತೆ. ಅದಕ್ಕಿಂತ ಮುಂಚೆ ಇವರು ಎಚ್ಚೆತ್ತು ಇವರು ಯಾರು ಇವರಿಗೆ ಧರ್ಮೇಂದ್ರ ಪ್ರಧಾನ್ ಸಚಿವರು ಏನಿದ್ದಾರೆ, ಶಿಕ್ಷಣ ಸಚಿವರು ಕೂಡಲೇ ರಾಜೀನಾಮೆ ಪಡಿಬೇಕು. ಇಲ್ಲವಾದರೆ ಉಗ್ರ ಹೋರಾಟವನ್ನು ಪ್ರಧಾನಮಂತ್ರಿ ಹಾಗೂ ಅವರ ಸರ್ಕಾರ ಅದರ ಜವಾಬ್ದಾರಿಯನ್ನು ಅವರು ಹೊರಬೇಕಾಗತ್ತೆ. ಉಗ್ರ ಹೋರಾಟ ಅವರಿಂದ ಇದು ಮುನ್ನುಡಿಯಾಗುತ್ತೆ. ಇದಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇವರ ಮೇಲೆ ಕೂಡಲೇ ಕ್ರಮಗಳನ್ನು ತಗೊಳ್ಳಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಯುವಕರು ಈ ದೇಶದ ಶಕ್ತಿ, ಬೆನ್ನೆಲುಬು, ಹಾಗೆ ಹೀಗೆ ಅಂತೆಲ್ಲ ದೊಡ್ಡ ದೊಡ್ಡ ವೇದಿಕೆಯಲ್ಲಿ ಭಾಷಣ ಮಾಡ್ತಾರೆ. ಇವತ್ತು ವಿದ್ಯಾರ್ಥಿಗಳು, ಎಲ್ಲ ಲಕ್ಷಾಂತರ ವಿದ್ಯಾರ್ಥಿಗಳು ಸೇರಿಕೊಂಡು ಪ್ರತಿಭಟನೆ ನಡೆಸ್ತಾ ಇರೋದು ವಿದ್ಯಾರ್ಥಿಗಳ ಭವಿಷ್ಯವನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ.
ವಿದ್ಯಾರ್ಥಿಗಳು ಏನು ನೀಟ್ ಪರೀಕ್ಷೆಯನ್ನು ಬರೆದಿದ್ದಾರೆ. ಇವತ್ತು ನೀಟ್ ಪರೀಕ್ಷೆ ರದ್ದಾಗಿದೆ. ನೀಟ್ ಪರೀಕ್ಷೆಯು ರದ್ದಾಗಿದ್ದಕ್ಕೆ ಅದನ್ನ ಖಂಡಿಸಿ ರಾಜ್ಯದ ಮೂಲೆ ಮೂಲೆಯಲ್ಲಿನ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸ್ತಾ ಇರುವಾಗ ಎಲ್ಲೋ ಒಂದ್ ಕಡೆ ಕರುಳು ಹಿಂಡುವಂತಹ ಸಂಗತಿ. ಇವತ್ತು ವಿದ್ಯಾರ್ಥಿಗಳನ್ನ ದೇಶದ್ರೋಹಿಗಳು ಅಂತ ಹೇಳಿದ್ರು, ಟೆರರಿಸ್ಟ್ಗಳು ಅಂತ ಹೇಳಿದ್ರು. ಆದ್ರೆ ಈ ನಾಚಿಗೆಟ್ಟ ಮೋದಿ ಸರ್ಕಾರಕ್ಕೆ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಅಷ್ಟು ಒಂದು ಜ್ಞಾನ ಇಲ್ವಾ? ಇವತ್ತು ಕೇಂದ್ರ ಸರ್ಕಾರ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟವಾಡಿದೆ. ಕೇಂದ್ರ ಸರ್ಕಾರ ಇವತ್ತು ಲಕ್ಷಾಂತರ ಪೋಷಕರನ್ನು ಕಟ್ಟಿ ಹಾಕಿದಂತಹ ಪರಿಸ್ಥಿತಿ. ಕೇಂದ್ರ ಸರ್ಕಾರದಕ್ಕೆ ನಾಚಿಕೆ, ಮಾನ, ಮರ್ಯಾದೆ, ಗೌರವ ಅಂತ ಇದ್ರೆ ಧರ್ಮೇಂದ್ರ ಪ್ರಧಾನ್ ಅವರನ್ನು ಅವತ್ತೇ ರಾಜೀನಾಮೆ ತಗೋಬೇಕಿತ್ತು. ಆದ್ರೆ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರು ಹಾಗೂ ಶಿಕ್ಷಣ ಸಚಿವರಾದ ಧರ್ಮೇಂದ್ರ ಪ್ರಧಾನ್ ರವರು ಬಾಯಿಗೆ ಬೀಗ ಹಾಕಿ ಇಲ್ಲಿ ಏನು ನಡೆದಿಲ್ಲ, ಈ ದೇಶದಲ್ಲಿ ಏನು ಆಗಿಲ್ಲ, ಈ ದೇಶದ ಜನರಿಗೆ ಯಾವ ಪರಿಸ್ಥಿತಿನೂ ಬಂದಿಲ್ಲ ಅಂತ ಹೇಳಿ ಬಾಯಿಗೆ ಬೀಗ ಹಾಕಿ ಅವರು ಮಾಡಿದ್ದೇ ಸರಿ ಅಂತ ಸುಮ್ಮನೆ ಕೂತ್ಕೊಂಡು ಇಲ್ಲಿ ಯಾವುದೇ ಹೇಳಿಕೆಗಳನ್ನ ಕೊಡದಂತಹ ನಮ್ಮ ದೇಶದ ಪ್ರಧಾನಿಗೆ ನಾವು ಧಿಕ್ಕಾರವನ್ನ ಹೇಳಲೇಬೇಕು. ನಮ್ಮ ರಾಜ್ಯದಿಂದ, ತಾಲೂಕಿಂದ, ಜಿಲ್ಲೆಯಿಂದ, ರಾಜ್ಯದಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಯು ಒಬ್ಬ ಡಾಕ್ಟರ್ ಆಗಬೇಕೆಂಬ ಕನಸು ಕಂಡವರಿದ್ದಾರೆ. ಹಾಗಾದ್ರೆ ಒಬ್ಬ ವಿದ್ಯಾರ್ಥಿಯು ಡಾಕ್ಟರ್ ಆಗಬೇಕೆಂಬ ಕನಸು ಕಂಡದ್ದೇ ತಪ್ಪ? ನೀಟ್ ಪರೀಕ್ಷೆ ರದ್ದಾಗಿದೆ, ನಮಗೆ ನ್ಯಾಯ ಕೊಡಿ ಅಂತ ಕೇಳಿದ್ದೇ ತಪ್ಪ? ಕೇಂದ್ರ ಸರ್ಕಾರಕ್ಕೆ, ನರೇಂದ್ರ ಮೋದಿ ಅವರಿಗೆ ನಾವು ಹೇಳ್ತಾ ಇರೋದು, ನಿಮಗೆ ನಾಚಿಕೆ ಮರ್ಯಾದೆ ಅಂತ ಇದ್ರೆ ಶಿಕ್ಷಣ ಸಚಿವರಾದ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಈ ಕೂಡಲೇ ರಾಜೀನಾಮೆ ತಗೊಳ್ಳಿ. ಇದು ಹೀಗೆ ಮುಂದುವರಿದರೆ ನಮ್ಮ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗದೇ ಇದ್ದರೆ ನಾವು ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಬೀದಿಗಿಳಿದು ಹೋರಾಟವನ್ನು ಮಾಡ್ತೇವೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಮಿತಾ ಕೆ ಪೂಜಾರಿ ಅಂತೇಳಿ, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯೆಯಾಗಿ, ಇವಾಗ ಮಹಿಳಾ ಪ್ರಧಾನ ಕಾರ್ಯದರ್ಶಿಯಾಗಿ ಒಂದು 2 ಮಾತು ಕೇಂದ್ರ ಸರ್ಕಾರದ ಬಗ್ಗೆ ಮಾತಾಡ್ತಿದ್ದೇನೆ. ಇವಾಗ ನಮ್ಮ ಮಕ್ಕಳೆಲ್ಲ ಓದಿ ಸ್ವಲ್ಪ ದೊಡ್ಡವರಾಗಿದ್ದಾರೆ. ಇನ್ನು ನಮ್ಮ ಮುಂದಿನ ಮಕ್ಕಳಿಗೆ ಈ ರೀತಿ ಮಾಡಿದರೆ ಯಾವ ರೀತಿಯಲ್ಲಿ ಆ ಮಕ್ಕಳು ಕೆಲಸ ಮಾಡಬೇಕಂತ ಒಂದೇ ಒಂದು ಬೇಸರದ ವಿಷಯ. ಮೊನ್ನೆ ಆ ಲಾಠಿ ಚಾರ್ಜ್ ನೋಡುವಾಗ ನಮಗೂ ತುಂಬ ಕಣ್ಣಲ್ಲಿ ನೀರು ಬರ್ತದೆ. ಎಲ್ಲೋ ಸಾಲ ಎಲ್ಲ ಮಾಡಿ ನಮ್ಮ ಮಕ್ಕಳು ಒಳ್ಳೆ ವಿದ್ಯಾವಂತರಾಗಬೇಕು, ಒಳ್ಳೆ ಡಾಕ್ಟರ್ ಎಲ್ಲ ಓದಬೇಕು. ನಮ್ಮ ಹಳ್ಳಿ ಕಡೆ ಕೂಡ ತುಂಬ ಸಂಘ ಸಂಸ್ಥೆಯಿಂದ ಸಾಲ ಮಾಡಿ ಮಕ್ಕಳನ್ನು ದೂರಕ್ಕೆ ಓದಲಿಕ್ಕೆ ಕರ್ಕೊಂಡು ಹೋಗ್ತಾರೆ, ಕಲಿಸ್ತಾರೆ. ಅಲ್ಲಿ ಆಗುವಂಥ ಅನಾಹುತಕ್ಕೆ ನಮ್ಮ ಮಕ್ಕಳ ಜೀವ ಹೋದರೆ ಯಾರು ಹೊಣೆ? ಇವಾಗ ಮೋದಿಜಿ ಅವರಿಗೆ ನಮ್ಮ ಮಕ್ಕಳ ಮೇಲೆ ಕಾಳಜಿಲ್ಲ. ಯಾಕೆಂದ್ರೆ ಅವರಿಗೆ ಮದುವೆ ಆಗಲಿಲ್ಲ ಅಂತ ಹೇಳ್ತಾರೆ ಒಂದು ಕಡೆ, ಮದುವೆ ಆದ್ರೂ ಮಕ್ಕಳಿಲ್ಲ ಅಂತ ಹೇಳ್ತಾರೆ. ಮದುವೆ ಆದ್ರೆ ತಾನೇ ಮಕ್ಕಳಾಗುವುದು. ಮದುವೆ ಆಗಿ ಹುಡುಗಿಯನ್ನು ಹೆಂಡತಿಯನ್ನು ಬಿಟ್ಟರೆ ಎಲ್ಲಿಗೆ ಮಕ್ಕಳಾಗ್ತಾರೆ? ಮಕ್ಕಳಾದ್ರೆ ತಾನೇ ಮಕ್ಕಳ ಕಷ್ಟ ಗೊತ್ತಾಗುವುದು. ಯಾರಿಗೂ ಕೂಡ ಮಕ್ಕಳಿದ್ರೆ ಮಾತ್ರ ಗೊತ್ತಾಗ. ನಾನು ಒಂದೇ ಒಂದು ವಿನಂತಿ ಮಾಡ್ಕೊಳ್ತಿದ್ದೇನೆ, ನಮ್ಮ ಶಿಕ್ಷಣ ಮಂತ್ರಿಯವರು ಅವರಿಗೆ ಆದ್ರೂ ಮಕ್ಕಳು ಇದ್ದಾರಲ್ವಾ, ಸ್ವಲ್ಪ ಮಕ್ಕಳ ಮೇಲೆ ಕಾಳಜಿ ಇಟ್ಟು ಇನ್ನು ಮುಂದೆ ಈ ಒಳ್ಳೆ ಮಕ್ಕಳಿಗೆ ಓದಿ ಅವರು ಒಳ್ಳೆ ಡಾಕ್ಟರ್ ಎಲ್ಲ ಆಗ್ತಾರೆ, ಅದಕ್ಕೆ ಸಪೋರ್ಟ್ ಕೊಡ್ಲಿ. ಬರೀ ನಾವು ಹಿಂದುತ್ವ ಅಂತ ಹೇಳಿ ಜನಗಳನ್ನು ಮಂಗೆ ಮಾಡಿ ರಾಮನ ಹೆಸರಲ್ಲಿ ದುಡ್ಡು ಮಾಡಿ ರಾಮನಿಗೆ ಮೋಸ ಮಾಡುವಂತ ಸರ್ಕಾರ ನಮ್ಮ ಕೇಂದ್ರ ಸರ್ಕಾರದ ಮೋದಿ ಅವರಿಗೆ ಬೇಡ. ಒಳ್ಳೆ ರೀತಿಯಿಂದ ಜನಗಳನ್ನು ಹೊಂದಾಣಿಕೆಯಿಂದ ಕೊಂಡೋಗ್ಲಿ ಅಂತ